ರಾಜ್ಯದ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ಕಾಡ್ತಾ ಇದೆ. ಅಪೌಷ್ಟಿಕತೆ ನಿರ್ಮೂಲನೆಗೆ ಸರ್ಕಾರ ಮುಂದಾಗ್ತಾ ಇದೆಯಾ ಅಂತ ಇದೀಗ ಅಪೌಷ್ಟಿಕತೆ ನಿವಾರಣೆಗೆ ಆರೋಗ್ಯ ಅಭಿಯಾನಕ್ಕೆ ಮುಂದಾಗ್ತಾ ಇದ್ದಾರೆ. ಅಪೌಷ್ಟಿಕತೆ ನಿವಾರಣೆಗೆ ಸರ್ಕಾರದಿಂದ ಕೋಟಿ ಕೋಟಿ ಖರ್ಚು. ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿ ಅನುದಾನ ರಿಲೀಸ್ ಆಗುತ್ತೆ. ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವ ಮಕ್ಕಳಿಗೆ ಈ ಅನುದಾನ ಸಿಗುತ್ತಂತೆ. ಚಿಕಿತ್ಸೆ ಮತ್ತು ಆರೈಕೆಗೆ ನೆರವಾಗೋಕೆ ಅನುದಾನ ಬಿಡುಗಡೆಗೆ ಮುಂದಾಗ್ತಾ ಇದ್ದಾರೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ನೆರವು ಸಿಗುತ್ತೆ. ಹೇಗೆ ಮತ್ತು ಯಾವ ವರ್ಷದವರೆಗೆ ಅಂತ ನೋಡೋದಾದ್ರೆ 6 ವರ್ಷದ ಒಳಗಿನ ಅಪೌಷ್ಟಿಕತೆ ಇರುವಂತಹ ಮಕ್ಕಳಿಗೆ ಇದು ನೆರವಾಗುತ್ತಂತೆ. ಮಗುವಿನ ಜೊತೆಗೆ NRCಗೆ ದಾಖಲಾದ ಪೋಷಕರಿಗೂ ಅನುದಾನ ಸಿಗುತ್ತೆ. ಅನುದಾನ ಅಂದ್ರೆ ಅಪೌಷ್ಟಿಕತೆ ನಿವಾರಿಸ್ತೀವಿ ಅಂತ ಹಣದ ಅನುದಾನ ಕೊಡ್ತಾರಾ ಅಥವಾ ಅಪೌಷ್ಟಿಕತೆ ನಿವಾರಿಸುವಲ್ಲಿ ಮೆಡಿಸಿನ್ಸ್ ಅಥವಾ ಪೌಷ್ಟಿಕತೆ ಇರುವಂತಹ ಆಹಾರದ ಬಗ್ಗೆ ಸಪ್ಲೈ ಮಾಡ್ತಾರೆ? ವಿ ಡೋಂಟ್ ನೋ ಸದ್ಯದ ಮಟ್ಟಿಗೆ. ಒಟ್ಟು ಅಪೌಷ್ಟಿಕತೆ ನಿವಾರಿಸೋಕೆ ಒಂದು ಸ್ಟೆಪ್ ಅನ್ನು ತಗೊಳ್ತಾ ಇದ್ದೀವಿ ಅಂತಿದ್ದಾರೆ. 6 ವರ್ಷದ ಒಳಗಿನ ಅಪೌಷ್ಟಿಕತೆ ಇರುವ ಮಕ್ಕಳು ಮತ್ತು ಮಗುವಿನ ಜೊತೆಗೆ NRCಗೆ ದಾಖಲಾದಂತಹ ಪೋಷಕರಿಗೆ ಈ ಅನುದಾನ ಸಿಗತ್ತೆ ಅಂತ ಇದ್ದಾರೆ. ಓಕೆ, ರಾಜ್ಯದಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ. ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ದಿಟ್ಟ ನಡೆಗೆ ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸೋಕೆ ಮುಂದಾಗ್ತಾ ಇರುವಂಗೆ ಕಾಣಿಸ್ತಾ ಇದೆ. ಅಪೌಷ್ಟಿಕತೆ ನಿವಾರಣೆಗೆ ಆರೋಗ್ಯ ಅಭಿಯಾನ ಅಂತ ಮಾಡ್ತಾರಂತೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಹೇಗೆ ಯಾವ ರೀತಿಯ ನಿರ್ಧಾರ ತಗೊಳ್ತಾರೆ, ಹೇಗೆ ಕಾರ್ಯವ್ಯಾಪ್ತಿಗೆ ತರ್ತಾರೆ ಇದನ್ನ? ವಿದ್ಯಾ, ಈಗ ಈ ಕುರಿತಂತೆ ರಾಜ್ಯ ಆರೋಗ್ಯ ಇಲಾಖೆ ಯಾವುದೇ ರೀತಿಯಾದಂತ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಆದ್ರೆ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂತಹ ಪ್ರಕಾರ ಇಡೀ ರಾಜ್ಯದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಜನ, ಅಂದ್ರೆ 6 ವರ್ಷದ ಒಳಗಡೆ ಇರುವಂತಹ ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆ. ಅದನ್ನ ಹೋಗ್ಲಾಡಿಸ್ಬೇಕು ಅನ್ನುವಂತ ರೀತಿಯಲ್ಲಿ ನ್ಯಾಷನಲ್ ಹೆಲ್ತ್ ಸ್ಕೀಮ್ ನ ಅಡಿಯಲ್ಲಿ ನಾವೀಗಾಗಲೇ ಇಂತಿಷ್ಟು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ಅದಕ್ಕೆ ಅಂತೇಳಿ ಸುಮಾರು ಒಂದು ದಿನಕ್ಕೆ 370 ರೂಪಾಯಿ ತನಕ ಹಣವನ್ನು ಕೂಡ ಖರ್ಚು ಮಾಡುವಂತ ಕೆಲಸವನ್ನ ಮಾಡ್ತಿದ್ವಿ. ಅಂದ್ರೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳಿಗಾಗಿರ್ಬೋದು, ಜೊತೆಗೆ ಅವರನ್ನು ನೋಡ್ಕೊಳ್ತಾ ಇರುವಂತಹ ತಾಯಂದ್ರು ಅಥವಾ ಪೋಷಕರಿಗೆ ಇಂತಿಷ್ಟು ಹಣವನ್ನ ಖರ್ಚು ಮಾಡಬೇಕು ಅನ್ನುವಂತ ಅಂದ್ರೆ 7,996 ಮಕ್ಕಳ ಪೈಕಿ ಸುಮಾರು ಇಷ್ಟು ಜನಕ್ಕೆ ನಾವು ಒಂದು ದಿನಕ್ಕೆ 370 ರೂಪಾಯಿ ಅಂತಂದ್ರೆ ಕನಿಷ್ಠ 28 ಕೋಟಿ ಹಣವನ್ನು ನಾವು ಖರ್ಚು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ಕುರಿತಂತೆ ರಾಜ್ಯ ಆರೋಗ್ಯ ಇಲಾಖೆ ಎಲ್ಲಾ ಜಿಲ್ಲಾಧಿಗಳಿಗೂ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ನಿಮ್ಮ ಜಿಲ್ಲೆಗಳಲ್ಲಿ ಇರುವಂತಹ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ನೀವು ಅಂದ್ರೆ ಅಪೌಷ್ಟಿಕತೆಯಿಂದ ಪೌಷ್ಟಿಕತೆಗೆ ಬೇಕಾದಂತಹ ಆಹಾರಗಳನ್ನ ಕೊಡುವಂತ ವಿಚಾರ ಆಗಿರ್ಬೋದು, ಅಥವಾ ಯಾರೆಲ್ಲ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಅಪೌಷ್ಟಿಕತೆಯಿಂದ, ಅವರಿಗೆ ನೀವು ಈ ಒಂದು ಸ್ಕೀಮ್ ನ್ಯಾಷನಲ್ ಹೆಲ್ತ್ ಸ್ಕೀಮ್ ನ ಅಡಿಯಲ್ಲಿ ನೀವು ಅವರಿಗೆ ಪೌಷ್ಟಿಕಾಂಶದ ಆಹಾರವನ್ನ ಕೊಡಬೇಕು, ಅವರನ್ನ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು, ಬೇಕಾದಂತ ಔಷಧಿಗಳನ್ನ ಕೊಡಬೇಕು. ಈ ನಿಟ್ಟಿನಲ್ಲಿ ನೀವು ಒಂದು ಮಗುವಿಗೆ ದಿನಕ್ಕೆ 125 ರೂಪಾಯಿ, ಹಾಗೇನೆ ತಾಯಿಗೆ ಅಂದ್ರೆ ತಾಯಿ ಅಥವಾ ಪೋಷಕರಿಗೆ 100 ರೂಪಾಯಿ ಮತ್ತು ಓವರ್ ಆಲ್ 370 ರೂಪಾಯಿ ಹಣವನ್ನ ನೀವು ಖರ್ಚು ಮಾಡಬೇಕು ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಅಂದ್ರೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಎಷ್ಟು ಮಟ್ಟಿಗೆ ಇದು ಮಕ್ಕಳಿಗಾಗಿರ್ಬೋದು ಅಥವಾ ಪೋಷಕರಿಗೆ ತಲುಪುತ್ತೆ ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಇದೆ. ಯಾಕೆಂತಂದ್ರೆ ಆರೋಗ್ಯ ಇಲಾಖೆ ಕೊಡ್ತಾ ಇರುವಂತಹ ಪ್ರಕಾರ 7,000ಕ್ಕೂ ಹೆಚ್ಚು ಜನ ಅಪೌಷ್ಟಿಕತೆಯಿಂದ ರಾಜ್ಯದಲ್ಲಿ 6 ವರ್ಷದ ಒಳಗಡೆ ಇರುವಂತಹ ಮಕ್ಕಳು ಬಳಲ್ತಿದ್ದಾರೆ. ಅವರಿಗೆ ಬಹುತೇಕ ಕಡೆಗಳಲ್ಲಿ ಆಸ್ಪತ್ರೆಗಳಿಲ್ಲ. ಅಂತಹ ಮಕ್ಕಳನ್ನ, ಅಂತಹ ಪೋಷಕರಿಗೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಮಾಡುತ್ತೆ, ಅದನ್ನ ಯಾವ ರೀತಿಯಾಗಿ ಮಾನಿಟರ್ ಮಾಡುತ್ತೆ ಅನ್ನುವಂಥದ್ದು ಇದೀಗ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಒಂದಷ್ಟು ಮೂಲಗಳ ಪ್ರಕಾರ ಈ ಒಂದು ಅಪೌಷ್ಟಿಕತೆ ನಿವಾರಣೆಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಎಲ್ಲೊಂದ್ ಕಡೆ ದುಡ್ಡನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಿದ್ಯಾ ಅನ್ನುವಂತ ಒಂದು ಅನುಮಾನ, ಜೊತೆಗೆ ಒಂದು ಆತಂಕನೂ ಕೂಡ ಸಾರ್ವಜನಿಕ ವಲಯದಲ್ಲಿ. ಇದರ ಜೊತೆಗೆ ಅಪೌಷ್ಟಿಕತೆ ನಿವಾರಣೆ ಅಂದ್ರೆ ಹೇಗೆ? ಈಗ ಪೌಷ್ಟಿಕತೆಯಲ್ಲಿ ಏನಾದ್ರೂ ಕಾಂಪ್ರಮೈಸ್ ಆಗಕ್ ನೋಡ್ತಾರ ಅಥವಾ ಟ್ರೀಟ್ಮೆಂಟ್ ಕೊಡ್ತಾ ಇರೋ ದುಡ್ಡ ಇದು ಎಲ್ಲಿ ತನಕ ಕೊಡ್ತಾರಂತೆ? ಎಲ್ಲ ಹೊಸ ಸ್ಕೀಮ್ ಮಾಡೋ ಬದಲು 6 ವರ್ಷದ ಒಳಗೆ ಅಂದ್ರೆ ಅಂಗನವಾಡಿ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಬರುತ್ತವೆ, ಎಲ್ಲವೂ ಕೂಡ ಇನ್ನೇನು ಗೌರ್ಮೆಂಟ್ ಸ್ಕೂಲ್ ಈ ತರ ಇದ್ದಾಗ ಬಿಸಿ ಊಟದಲ್ಲಿ ಅಂಗನವಾಡಿಯಲ್ಲಿ ಈ ರೀತಿಯಲ್ಲಿ ಏನಾದ್ರೂ ಹೊಸದಾಗಿ ಅಂದ್ರೆ ಇರೋಂಥದ್ರಲ್ಲಿ ಆಡ್ ಆನ್ ಮಾಡ್ಬೋದಿತ್ತು. ನೀವು ಹೇಳ್ದಂಗೆ ಇದು ಹಣ ಲಪಟಾಯಿಸೋ ಮತ್ತೊಂದು ಮಾರ್ಗ ಕಂಡಿಡ್ಕೊಳ್ತಾ ಇದಾರ ಅಂತ ಅನುಮಾನ ಬಂದೇ ಬರುತ್ತೆ. ಖಂಡಿತವಾಗ್ಲೂ ವಿದ್ಯಾ, ಯಾಕೆಂತಂದ್ರೆ ಕೇವಲ 10 ದಿನಕ್ಕೆ 2,83,00,000 ಹಣವನ್ನ ರಾಜ್ಯ ಆರೋಗ್ಯ ಇಲಾಖೆ ಖರ್ಚು ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ಮೆಡಿಸಿನ್ಸ್ ಅನ್ನ ಕೊಡುವಂತದ್ದಾಗಿರ್ಬೋದು, ಅಥವಾ ಪೌಷ್ಟಿಕಾಂಶದ ಆಹಾರಗಳನ್ನ ಕೊಡುವಂತ ಕೆಲಸ ಆಗಿರ್ಬೋದು. ಈಗಾಗಲೇ ಬಹುತೇಕ ಅಂಗನವಾಡಿಗಳಲ್ಲಿ 6 ವರ್ಷದ ಒಳಗಿರುವಂತಹ ಮಕ್ಕಳು ಅಂತಂದ್ರೆ ಅಂಗನವಾಡಿಗಳಿಗೆ ಹೋಗ್ತಾ ಇರ್ತಾರೆ. ಸೊ ಅಂಗನವಾಡಿಯಲ್ಲಿ ಈಗ ಆಲ್ರೆಡಿ ಬಹುತೇಕ ಪೌಷ್ಟಿಕಾಂಶದ ಫುಡ್ ಗಳನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಗೇನೆ ಮತ್ತೆ 2,83,00,000 ಹಣವನ್ನ ಖರ್ಚು ಮಾಡ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂತ ಒಂದು ಪ್ರಶ್ನೆ. ಒಂದು ಮೂಲಗಳ ಪ್ರಕಾರ ಹೌದು, ಅಪೌಷ್ಟಿಕತೆಯಿಂದ ಬಹುತೇಕ ಭಾಗಗಳಲ್ಲಿ ಅಪೌಷ್ಟಿಕತೆಯಿಂದ ಮಕ್ಕಳು ಬಳಲ್ತಿದ್ದಾರೆ. ಮಕ್ಕಳಿಗಾಗಿರ್ಬೋದು, ಜೊತೆಗೆ ಅವರನ್ನ ನೋಡ್ಕೊಳ್ತಾ ಇರುವಂತಹ ಪೋಷಕರು ತಾಯಂದ್ರಿಗೂ ಕೂಡ ಈ ಹಣವನ್ನ ಕೊಡ್ತಾ ಇರುವಂತದ್ದು, ಆ ಹೆಸರಿನಲ್ಲಿ ಖರ್ಚು ಮಾಡ್ತಾ ಇರುವಂತದ್ದು ಇಲ್ಲೊಂದ್ ಕಡೆ ಭ್ರಷ್ಟಾಚಾರಕ್ಕೆ ಇದೊಂದು ಮುನ್ನುಡಿ ಬರಿತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ. ಅಂದ್ರೆ ಆರಂಭದಲ್ಲೇ ಈ ಯೋಜನೆ ಅಷ್ಟೊಂದು ಕನ್ವಿನ್ಸ್ ಅನ್ನಿಸ್ತಾ ಇಲ್ಲ ಯಾರಿಗೂ, ಅಲ್ವಾ?
ಖಂಡಿತವಾಗ್ಲು. ಯಾಕೆಂತಂದ್ರೆ ಈಗ ಮಾನಿಟರ್ ಮಾಡುವಂತದ್ದಾಗಿರ್ಬೋದು, ಬಹುತೇಕ ಕಡೆಗಳಲ್ಲಿ ಅಂಗನವಾಡಿಗಳಲ್ಲಿ ಈಗ ಆಲ್ರೆಡಿ ಕೊಡ್ತಾ ಇದ್ರು ಕೂಡ ಮತ್ತೆ ಮಾತ್ರೆಗಳನ್ನ ಕೊಡುವಂತದ್ದಾಗಿರ್ಬೋದು, ಪೋಷಕರಿಗೆ ವೆಚ್ಚ ಅಂತದಾಗಿರ್ಬೋದು, ಇದೆಲ್ಲ ಹೆಂಗೆ ಮಾನಿಟರ್ ಮಾಡ್ತಾರೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಸೊ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂತದ್ದು ಆಯಾ ಜಿಲ್ಲಾಧಿಕಾರಿಗಳು ಜಿಲ್ಲೆಗಳ ಮಟ್ಟದಲ್ಲಿ ಇರುವಂತಹ ಅಪೌಷ್ಟಿಕತೆಯಿಂದ ಬಳಸ್ತಾ ಇರುವಂತಹ ಮಕ್ಕಳನ್ನ ನೀವು ಮಾನಿಟರ್ ಮಾಡಬೇಕು, ಅಪೌಷ್ಟಿಕತೆಯನ್ನ ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಿದೀವಿ ಅನ್ನುವಂತ ಒಂದು ಸಮಜಾಯಿಷಿ ಆರೋಗ್ಯ ಇಲಾಖೆ ಕೊಡ್ತಾ ಇದೆ ವಿದ್ಯಾ. ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ. ಮೊದಲು ಇರೋದನ್ನ ಸರಿಯಾಗಿ ಜಾರಿ ಮಾಡಬೇಕು. ಬಿಸಿ ಊಟ ಅದರಲ್ಲೇ ಅಪೌಷ್ಟಿಕತೆ ಎದ್ದು ತಾಂಡವ ಆಡ್ತಾ ಇದೆ ಅಂತಾರೆ. ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಎಷ್ಟು ವಾರಕ್ಕೆ ಎಷ್ಟು ಸಿಗ್ತಾ ಇದೆ, ಸರಿಯಾಗಿ ಸಿಗ್ತಾ ಇದೆಯಾ, ಅಲ್ಲಿ ಹೆಸರು ಕಾಳು ಅದು ಇದು ಇಷ್ಟಿಷ್ಟು ಗ್ರಾಮ್ ಅಂತ ಏನೇನೋ ಇರುತ್ತೆ, ಅವನ್ನ ಸರಿಯಾಗಿ ಜಾರಿಗೆ ತಂದರೆ ಎಷ್ಟೋ ಒಂದು ಇದನ್ನ ಸರಿ ಮಾಡ್ಬೋದು. ಬಟ್ ಹಣವನ್ನ ಲಪಟಾಯಿಸೋ ಮತ್ತೊಂದು ಮಾರ್ಗವ ವಿ ಡೋಂಟ್ ನೋ.